ಯುದ್ಧ ನಡೆದ್ರೆ ಬೆಂಗಳೂರು ಏನಾಗುತ್ತೆ? ಇದೊಂದು ಪ್ರಶ್ನೆ ನಮಗೆ ಕಾಡುವುದು ಕಾಮನ್. ವಾರ್ ಹಿಟ್ ನಲ್ಲಿರುವ ಉಭಯ ದೇಶಗಳು ಯುದ್ಧ ಸಾರಿದ್ರೆ ಏನಾಗಬಹುದು? ಪಾಕಿಸ್ತಾನ ಅಂತೂ ಯುದ್ಧ ಮಾಡಿದ್ರೆ ಅದು ಬೆಂಗಳೂರನ್ನೇ ಟಾರ್ಗೆಟ್ ಮಾಡುತ್ತೆ ಅಂತಿದ್ದಾರೆ ವಿಶ್ಲೇಷಕರು. ಯಾಕಂದ್ರೆ ಬೆಂಗಳೂರು ಭಾರತದ ಹಾರ್ಟ್ ಬೀಟ್. ನಮ್ಮ ಬೆಂಗಳೂರೇ ಭಾರತದ ಟೆಕ್ ರಾಜಧಾನಿ. ಭಾರತದ ಏರೋಸ್ಪೇಸ್ ಬೆಂಗಳೂರಿನಲ್ಲಿದೆ. ಇಲ್ಲಿಯೇ HAL ಹೆಡ್ ಕ್ವಾರ್ಟರ್ಸ್ ಇದೆ. BEL, DRDO, ಬೆಮೆಲ್ ಬೆಂಗಳೂರಿನಲ್ಲಿವೆ. ಬೋಯಿಂಗ್ ಇಂಡಿಯಾದ ಕ್ಯಾಂಪಸ್ ಸೇರಿ ಜಗತ್ತಿನ ಪ್ರಮುಖ ಕಂಪನಿಗಳ ಕಚೇರಿಗಳು ಬೆಂಗಳೂರಲ್ಲಿಯೇ ಇವೆ. ಇಷ್ಟೆಲ್ಲ ಇರೋ ಬೆಂಗಳೂರನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡುತ್ತೆ. ಆದ್ರೆ ಅದು ಅಷ್ಟು ಸುಲಭನಾ? ಪಾಕಿಸ್ತಾನದಲ್ಲಿ ಬೆಂಗಳೂರನ್ನ ಛಿದ್ರ ಮಾಡುವಂತ ಮಿಸೈಲ್ ಇದಾವ? ಇವೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಬೆಂಗಳೂರಿನಲ್ಲಿ ಬೀಳಲ್ಲ. ಯಾಕಂದ್ರೆ ಪಾಕ್ ಬಳಿ ಬೆಂಗಳೂರು ಮುಟ್ಟಬಲ್ಲ ಕ್ಷಿಪಣಿ ಇದೆ. ಪಾಕ್ನ ಶಾಹೀನ್ 3 ಬೆಂಗಳೂರನ್ನ ತಲುಪಬಹುದು. ಆದ್ರೂ ಪಾಕ್ ರಾಜಧಾನಿಯನ್ನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಸುತ್ತಮುತ್ತ ಅಭೇದ್ಯ ಕೋಟೆ ಸಿದ್ಧವಾಗಿದೆ. ಬೆಂಗಳೂರಿಗೆ ರಡಾರ್, ಮಿಸೈಲ್ಗಳ ರಕ್ಷಣೆಯೂ ಇದೆ. ಇಸ್ರೇಲ್ನ ಗ್ರೀನ್ ಪೈನ್ ರೆಡಾರ್ ಸಿಸ್ಟಮ್ ಬೆಂಗಳೂರಿನಲ್ಲಿದೆ. ಈ ರೆಡಾರ್ ಬೆಂಗಳೂರು ಪಕ್ಕದ ಕೋಲಾರದಲ್ಲಿ ಇದೆ. 800ರಿಂದ 1000 ಕಿಲೋಮೀಟರ್ ದೂರದಲ್ಲೇ ಕ್ಷಿಪಣಿ ಗುರುತಿಸುತ್ತೆ. ಅಂದ್ರೆ ಪಾಕ್ ಮಿಸೈಲ್ ಗುಜರಾತ್ ಮುಟ್ಟಿರೋದೇ ಇಲ್ಲ. ಕ್ಷಿಪಣಿ ಪತ್ತೆ ಹಚ್ಚಿದ ಬಳಿಕ ಮಿಸೈಲ್ಗಳು ಅಲರ್ಟ್ ಆಗುತ್ತೆ. ಆಕಾಶ್, ಬರಾಕ್ ಮಿಸೈಲ್ಗಳು ಬೆಂಗಳೂರನ್ನ ಕಾಯ್ತಿವೆ. ಹೀಗಾಗಿ ಪಾಕಿಸ್ತಾನದ ಮಿಸೈಲ್ ಬೆಂಗಳೂರನ್ನ ಏನೂ ಮಾಡಲ್ಲ.